ಹಸಿಮೆಣಸಿನ್ಕಾಯಿನ ತರ್ತರೆಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಕರ್ಗೋಕ್ ಬಿಡಿ. ಸ್ವಲ್ಪ ಉಪ್ಪು, 1 ಚಿಟಿಕೆ ಅಷ್ಟು ಈಸ್ಟ್. ಚೆನ್ನಾಗಿ ಎಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 5 ಕಪ್ ಮೈದಾ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. 1 ಚಮಚ ಚಿಲ್ಲಿ ಫ್ಲೇಕ್ಸ್. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ರೀತಿ ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದಬೇಕು. ಒಂದು ಚಮಚ ಆಯಿಲ್ ಹಾಕ್ಕೊಳ್ಳಿ. ಮತ್ತೆ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಆಗಬೇಕು. 1 ಅವರ್ ಹಾಗೆ ಮುಚ್ಚಿ ಇಟ್ಬಿಡಿ. ನೀಟಾಗಿ ಗಾಳಿ ಹೋಗ್ದಂಗೆ ಮುಚ್ಚಿ. ನಾನಿಲ್ಲಿ 2 ಈರುಳ್ಳಿ, 2 ಟೊಮೊಟೊ, 1 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಸಣ್ಣದಾಗಿ ಸ್ಲೈಸ್ ಮಾಡ್ತಾಯಿದ್ದೀನಿ. ಹಾಗೆ ಟೊಮೊಟೊನೂ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಸ್ವೀಟ್ ಕಾರ್ನ್ನ ಬೇಯಿಸಿಟ್ಕೊಬಿಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡು 2 ಗ್ಲಾಸ್ ನೀರು ಹಾಕಿ ಹಾಗೆ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಆಗಲೇ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಚಾಟ್ ಮಸಾಲಾನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವೀಟ್ ಕಾರ್ನ್ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೋದಿಸಿ ಇಟ್ಕೋತಾ ಇದ್ದೀನಿ. ನೀಟಾಗಿ ನೀರಿಲ್ದಂಗೆ ಸೋದಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ಕಲಸಿಕ್ಕಿದ್ನಲ್ಲ ಆ ಹಿಟ್ಟನ್ನು ತಗೋತಾ ಇದ್ದೀನಿ. ಚೆನ್ನಾಗಿ ಮತ್ತೆ ನಾದ್ಕೊಳ್ಳಿ. ನಾನು ಇಲ್ಲಿ 3 ಪಿಜ್ಜಾ ಮಾಡೋ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ 3 ಭಾಗವಾಗಿ ಕಟ್ ಮಾಡಿಕೊಂಡು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೋಬೇಕೀಗ. ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಚಪಾತಿ ರೀತಿ ಲಟ್ಟಿಸ್ಕೊಳ್ಳಿ. ಪಿಜ್ಜಾ ಸ್ಟ್ಯಾಂಡ್ ಮೇಲೆ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆ ಚುಚ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಬೇಸು ತುಂಬ ಚೆನ್ನಾಗಿ ಬೇಯುತ್ತೆ. ನಾನೀಗ ಪಿಜ್ಜಾ ಬೇಸ್ನ ಓವನಲ್ಲಿಟ್ಟು ನಾನೀಗ 15 ನಿಮಿಷ ಬೇಯೋಕೆ ಬಿಡ್ತಾ ಇದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಾದರೆ 10 ನಿಮಿಷ ಬಿಡಿ. ಸೆಟ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ 15 ನಿಮಿಷ ಆಗೋವರೆಗೂ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಈಗ ಪಿಜ್ಜಾ ಟಾಪಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ.
ಅದ್ರ ಮೇಲೆ ಚೀಸ್ ಹಾಕ್ಕೋಬೇಕು. ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಕಟ್ ಮಾಡಿರೋ ಚೀಸ್ನೆಲ್ಲ ಪಿಜ್ಜಾ ಮೇಲೆ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಹಾಕ್ತಾ ಇದ್ದೀನಲ್ಲ ಆ ಥರ. ಮತ್ತೆ ಚೀಸ್ನ ಕಟ್ ಮಾಡಿಕೊಂಡು ಸೈಡ್ ಹಾಕ್ಕೋತಾ ಇದ್ದೀನಿ. ಪೂರ್ತಿ ಬೇಸ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಟೊಮೊಟೊ ಕೆಚಪ್ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಹಾಕ್ಕೊಳ್ಳಿ. ಮತ್ತೆ ಮಯೋನೀಸ್ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಹಾಕ್ಕೊಳ್ಳಿ. ಕಟ್ ಮಾಡಿರೋ ಟೊಮೊಟೊನ ಮಧ್ಯದಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಅದ್ರ ಸುತ್ತ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ಡಿಸೈನಾಗಿ ಹಾಕ್ತಾ ಇದ್ದೀನಿ ನಾನು, ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನನಗೆ ಗೊತ್ತು ಚೆನ್ನಾಗಿ ಕಾಣ್ತಿದೆ ಅಂತ. ಸೂಪರಾಗಿ ಕಾಣ್ತಿದೆ. ನೋಡಿದ್ರೆ ಇವಾಗಲೇ ತಿನ್ಬಿಡೋಣ ಅನಿಸುತ್ತೆ. ಈ ವಿಡಿಯೋ ನೋಡಾದ್ಮೇಲೆ ಬೇಗ ನಿಮ್ಮ ಮನೇಲೂ ಮಾಡ್ಕೊಳ್ಳಿ. ಮತ್ತೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಮಧ್ಯೆ ಈರುಳ್ಳಿಗಳನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಕ್ಯಾಪ್ಸಿಕಮ್ ಸಪ್ರೇಟ್, ಈರುಳ್ಳಿ ಸಪ್ರೇಟ್ ಪಿಜ್ಜಾ ಮಾಡ್ಕೋಬೋದು. ಮತ್ತೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಪಿಜ್ಜಾ ಮೇಲೆ ಉದುರಿಸ್ಕೋತಾ ಇದ್ದೀನಿ. ಮತ್ತೆ ಇದ್ರ ಮೇಲೆ ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ. ನೀಟಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸೋ ಥರ. ಈಗ ಕಟ್ ಮಾಡ್ಕೊಂಡಿರೋ ಚೀಸ್ ಹಾಕ್ತಾ ಇದ್ದೀನಿ. ಚೀಸ್ ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ವಾವ್! ಮತ್ತೆ ನಾನು ಕಟ್ ಮಾಡ್ಕೊಂಡಿರೋ ಚೀಸ್ನ ಮೇಲೆ ಹಾಕೋತಾ ಇದ್ದೀನಿ. ಕೊನೆಯದಾಗಿ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಓವನಲ್ಲಿಟ್ಟು ಟೆಂಪ್ರೇಚರ್ ಸೆಟ್ ಮಾಡ್ಕೋಬೇಕು. ಇವಾಗ 180 ಟೆಂಪ್ರೇಚರಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರಲ್ಲಾದರೆ 15 ನಿಮಿಷ ಬಿಡಿ. ಗ್ಯಾಸ್ಕೆಟ್ ವಿಷಲ್ ಹಾಕಬೇಡಿ. ನಾನಿಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಈಗ ಪಿಜ್ಜಾ ರೆಡಿಯಾಗಿದೆ, ಬನ್ನಿ ನೋಡೋಣ. ಟೇಸ್ಟಿ ಪಿಜ್ಜಾ ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈಗ ಕಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅಜ್ಜಿಗೆ ತಗೊಂಡು ಹೋಗಿ ಕೊಡ್ತೀನಿ. ನಮ್ಮ ಅಜ್ಜಿ ಏನು ಹೇಳ್ತಾರೋ. ಹೋಗೋಣ ಬನ್ನಿ.